ಕಳ್ಳನ್ ಮಕ್ಕಳು, ಇವರು ಸುಳ್ಳನ್ ಮಕ್ಕಳು, ಇವರು ವಷ್ಟನ್ ಮಕ್ಕಳು, ಇವರು ಥರ್ಡ್ ಕ್ಲಾಸ್ ನನ್ನ ಮಕ್ಕಳು. ರೋಹಿತ್, ಆದಿತ್ಯ, ನಿಮ್ಗೆಲ್ರಿಗೂ ಒಂದು ಗೊತ್ತಾಗಿರ್ಬೋದು, ಒಂದು ನಿಮಗೂ ಅನಿಸಿರ್ಬೋದು. ನಾನು ಸ್ವಲ್ಪ ಸಿನಿಮಾದಲ್ಲಿ ನನಗೂ ಸ್ವಲ್ಪ ಜಾಸ್ತಿ ಆಸಕ್ತಿ ಇರೋದ್ರಿಂದ ಮತ್ತು ನಿಮ್ಮಂಥವ್ರು ತುಂಬ ಜನ ಭೇಟಿ ಆಗ್ತಿರೋದ್ರಿಂದ ತುಂಬ ಜನ ಈ ಥರ ಯಂಗ್ಸ್ಟರ್ಸ್ ಒಂದೇನೋ ಪ್ಯಾಷನ್ ಇಟ್ಕೊಂಡು ಬೇರೆ ಥರ ಮಾಡ್ಬೇಕು ಸರ್ ಏನಾದರೂ ಒಂದು ಬರ್ತಾ ಇದ್ದಾರೆ. ನನಗದು ತುಂಬ ವೆಲ್ಕಮಿಂಗ್ ಡೆವಲಪ್ಮೆಂಟ್ ಅನಿಸುತ್ತೆ. ನನಗೆ ನಾವು ಅದನ್ನು ವಿ ಶುಡ್ ವೆಲ್ಕಮ್ ಇಟ್ ಅಂತ ನನಗೆ ಅನಿಸುತ್ತೆ. ಅಂದರೆ ಅವರು ದುಡ್ಡಿನ ಬಗ್ಗೆ, ಬಜೆಟ್ ಬಗ್ಗೆ, ಈ ಸ್ಟಾರ್ಗಳ ಬಗ್ಗೆ ಯೋಚನೆ ಮಾಡಲ್ಲ, ಅವ್ರು ಕಂಟೆಂಟ್ ಬಗ್ಗೆ ಯೋಚನೆ ಮಾಡ್ತಾರೆ. ಇಲ್ಲ ಈ ಥರ ಟ್ರೀಟ್ಮೆಂಟ್ ಇದ್ದರೆ ಜನ ನೋಡ್ತಾರೆ ಅಂಥೇಳಿ. ಸೊ ಕನ್ನಡ ಸಿನಿಮಾದ ಬಗ್ಗೆ ಇರುವಂಥ ಅಸಮಾಧಾನ ಜನರಿಗೆ ಏನಿದೆ, ಅಥವಾ ಕನ್ನಡ ಸಿನಿಮಾ ಚೆನ್ನಾಗಿರಲ್ಲ, ಅದು ಆ ಅಸಮಾಧಾನ ಹೋಗಲಾಡಿಸ್ಬೇಕು ಅಂದರೆ ಬಹುಶಃ ಹೊಸ ಥರ ಸಿನಿಮಾಗಳು ಬರ್ಬೇಕು ಅನ್ಸುತ್ತೆ. ಏನಂತೀರಿ ನೀವು? ಖಂಡಿತ ಸರ್, ಹೊಸ ಥರ ಪ್ರಯತ್ನಗಳು ಬರಬೇಕು. ಸ್ಕ್ರೀನ್ ಪ್ಲೇಯಲ್ಲಾಗಲಿ, ಆಮೇಲೆ ಸ್ಕ್ರಿಪ್ಟಲ್ಲಾಗಲಿ ತುಂಬ ಆಟ ಆಡಬೇಕು. ನಾವು ಕೆಲವು ಹಿಂದಿ ಸಿನಿಮಾಗಳು ನೋಡಿದ್ರೆ ಕನ್ನಡ ಸಿನಿಮಾಗೆ ನಾವು ಎಷ್ಟು ಖರ್ಚು ಮಾಡಿರ್ತೀವೋ ಅಷ್ಟೇ ಮಾಡಿರ್ತಾರೆ. ನಾನು ಕಂಪೇರ್ ಮಾಡ್ತಾ ಇಲ್ಲ, ಬಟ್ ಏನು ಅಂದರೆ ಆ ಸ್ಕ್ರೀನ್ ಪ್ಲೇ ಸ್ಕ್ರಿಪ್ಟ್ ಏನು ಗಟ್ಟಿಯಾಗಿರುತ್ತಲ್ಲ ಅಲ್ಲಿ, ಅದೇನೇ ನಮ್ಮ ಆಡಿಯನ್ಸನ್ನ ಹಿಡ್ಕೊಡೋದು. ತುಂಬ ಒಳ್ಳೆ ಪಾಯಿಂಟ್ ಇದು. ಯಾಕಂದರೆ ಇದು ಯಾಕೆ ನಾನು ಒಳ್ಳೆ ಪಾಯಿಂಟ್ ಅಂದರೆ, ತುಂಬ ಜನ ಏನು ಹೇಳ್ತಾರೆ ಅಂದರೆ ಅದ್ರ ಮಾರ್ಕೆಟ್ ದೊಡ್ಡದ್ರಿ, ಆಮೇಲೆ ಅವ್ರ ಬಜೆಟ್ ಏನು ಅಂತ. ನೀವು ಅಂದರೆ ಬಜೆಟ್, ದೊಡ್ಡ ಬಜೆಟ್ಗಳು ಇದೆ, ಬಟ್ ದೊಡ್ಡ ಬಜೆಟ್ ಇಲ್ಲದೆ ಮಾಡಿರೋ ಒಳ್ಳೆ ಮೂವಿಗಳು ಕೂಡ ಇದೆ ಬೇರೆ ಭಾಷೆಯಲ್ಲಿ. ಈಗ ಫಾರ್ ವೆಡ್ನೆಸ್ಡೇ ಥರದ ಮೂವಿ ಇರ್ಬೋದು, ಆಮಿರ್ ಥರದ ಮೂವಿ ಇರ್ಬೋದು, ಮಿಥ್ಯಾ ಥರದ ಮೂವಿ ಇರ್ಬೋದು, ತುಂಬ ಇದೆ ಆ ಥರದ ಮೂವಿಗಳು. ನಮ್ಮಲ್ಲೂ ಕೆಲವು ಸಿನಿಮಾಗಳು ಬಜೆಟ್ ಕಮ್ಮಿ ಇಲ್ದಿರೋದು, ನಮ್ಮಲ್ಲೂ ಕೂಡ ಗುರುಪ್ರಸಾದ್ ಮಾಡುವಂಥ ಮೂವಿಗಳು ತುಂಬ ಬಜೆಟ್ ಕಡಿಮೆ ಇರುತ್ತೆ. ಅಂದರೆ ಬಜೆಟ್ಗೂ ಮತ್ತು ಒಳ್ಳೆ ಸಿನಿಮಾಗೂ ಏನು ಸಂಬಂಧ ಇಲ್ಲ. ನೀವು ತುಂಬ ಒಳ್ಳೆ ಬಜೆಟ್ ತೊಗೊಂಡು ಕೂಡ ಕೆಟ್ಟ ಸಿನಿಮಾ ಮಾಡ್ಬೋದು, ತುಂಬ ಕಡಿಮೆ ಬಜೆಟಲ್ಲಿ ಕೂಡ ಒಳ್ಳೆ ಸಿನಿಮಾ ಮಾಡ್ಬೋದು ಅಂತ. ಸರ್ ಖಂಡಿತ. ಇದು ಇನ್ನೊಂದೇನಂದ್ರೆ, ಸ್ಕ್ರೀನ್ ಪ್ಲೇ ಬರೀಬೇಕಾದ್ರೆ ಆ ಸ್ಕ್ರೀನ್ ಪ್ಲೇ ರೈಟರ್ ಏನು ಯೋಚನೆ ಮಾಡ್ಬಿಟ್ಟು ಬರ್ದಿರ್ತಾರೋ ಅದ್ರ ಪ್ರಕಾರ ದುಡ್ಡು ಸುರಿಬೇಕಾಗತ್ತೆ ಸರ್. ನಾನು ಒಂದು ಒಳ್ಳೆ ಲೊಕೇಶನಲ್ಲಿ ಹಾಡು ತೆಗಿಬೇಕು ಅಂತ ನಾನು ಬರ್ದಿದ್ರೆ ಅದಕ್ಕೋಸ್ಕರ ನಾನು ದುಡ್ಡು ಇನ್ವೆಸ್ಟ್ ಮಾಡಲೇಬೇಕು. ಕೆಲವ್ರು ಏನು ಮಾಡ್ತಾರೆ ಅಂದರೆ, ನಾನು ಇಷ್ಟರಲ್ಲೇ ನಾನು ಸಿನಿಮಾ, ನನ್ನ ಕಂಟೆಂಟ್ ಚೆನ್ನಾಗಿದೆ, ನನ್ನ ಡೈಲಾಗ್ಸ್ ಚೆನ್ನಾಗಿದೆ, ಇಷ್ಟರಲ್ಲೇ ನನ್ನ ಸಿನಿಮಾ ಗೆಲ್ಲಿಸ್ಬೋದು ಅಂತ ಏನಾದರೂ ಮಾಡ್ತು ಅಂದರೆ ಅದು ಖಂಡಿತ ಬಡ್ಜೆಟ್ ಜಾಸ್ತಿ ಇನ್ವೆಸ್ಟ್ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ ಸರ್. ಟೋಟಲ್ ಹಿಡಿದು ಕೂರಿಸ್ಬೇಕು ಸರ್. 1.5 ಗಂಟೆ 2 ಗಂಟೆ ಥಿಯೇಟ್ರಿಗೆ ಬಂದರೆ ಹಿಡಿದು ಕೂರಿಸ್ಬೇಕು ಸರ್. ಅದು ಎಷ್ಟೇ ದೊಡ್ಡ ಕ್ಯಾಮ್ರಾ ಆಗಿರಲಿ, ಏನೇ ಆಗಿಲ್ಲ, ಥ್ರಿಲ್ಲರ್ ಆಗಲಿ, ಕಾಮಿಡಿ ಆಗಲಿ, ಲವ್ ಆಗಲಿ, ಆ ಹಿಡಿದು ಕೂರ್ಸೋದು ನಮಗೆ ಬಂದಿದೆ ಅಂತಲ್ಲ ಸರ್ ನಾವು, ಬಟ್ ಆ ಥರ ಬರ್ಬೇಕು ಸರ್ ಕನ್ನಡ. ನಾವು ಸಿನಿಮಾ ಸ್ಕೂಲ್ಗೆ ಹೋಗ್ಬಿಟ್ಟು ಇದನ್ನೆಲ್ಲ ಕಲಿಯೋವಂಥದ್ದಲ್ಲ ಸರ್. ಸಿನಿಮಾ ನೋಡಿ ಕಲ್ತಿರೋದೇನು ಅಂದರೆ, ಹಿಡಿದು ಕೂಡಿಸಿದ್ರೆ ಜನ ಇಷ್ಟಪಟ್ಬಿಟ್ಟು ಹೋಗ್ತಾರೆ. ತುಂಬ ಕರೆಕ್ಟಾಗಿ ಹೇಳಿದ್ರೆ ಅಂತ ಅನ್ಕೋತೇನೆ. ಬಿಕಾಸ್ ಶೋ ಮುಗಿದ ಮೇಲೆ ನನಗೆ ಹೇಳಿದ ಜನ ಅಂದರೆ ಅಷ್ಟೇ, ವಿ ಆರ್ ಡೆಸ್ಪರೇಟ್ ಟು ವಾಚ್ ದಿಸ್ ಕೈಂಡ್ ಆಫ್ ಮೂವೀಸ್, ಪ್ಲೀಸ್ ಕೊಡಿ ಈ ಥರ ಮೂವೀಸು ಅಂತ ಹೇಳಿದ್ರು. ಸೊ ಜನಕ್ಕೆ ಬೇಕಿದೆ ಈ ಥರ ಸಿನಿಮಾಗಳು, ಈ ಥರ ಕಾಮಿಡಿಗಳು. ನಾವು ಬೇರೆ ಲ್ಯಾಂಗ್ವೇಜ್ ತುಂಬ ಒಳ್ಳೆ ಕನ್ನಡ ಸಿನಿಮಾ ಇರುತ್ತೆ, ನಾವು ಬೇರೆ ಲ್ಯಾಂಗ್ವೇಜ್ ಅವ್ರ ಮುಂದೆ ಹೋಗ್ಬಿಟ್ಟು ನೋಡಿ ಈ ಸಿನಿಮಾ ತುಂಬ ಚೆನ್ನಾಗಿದೆ ಕನ್ನಡ, ನಮಗೆ ತೊಗೊಂಬರ್ತಾರೆ ಈ ಸಿನಿಮಾ ನೋಡ್ರಿ ಅಂತ. ಅದೇ ಥರ ನಾನು ಕನ್ನಡ ಸಿನಿಮಾ ತೋರಿಸಿದ್ರೆ ಖಂಡಿತ ಬೇಡ ಅಂತಾರೆ. ತುಂಬ ಒಳ್ಳೆ ಸಿನಿಮಾಗಳು, ಅದು ನಾನು ಕೆಟ್ಟ ಸಿನಿಮಾ ನಾನು ತೋರಿಸ್ತಾ ಇಲ್ಲ, ಒಳ್ಳೆ ಸಿನಿಮಾಗಳು. ಅವತ್ತು ನಾವು ಸ್ಕ್ರೀನಿಂಗ್ ಮಾಡಿದಾಗ ಅಂದರೆ ಹೊಗಳ್ಕೊತಾ ಇದ್ದೀನಿ ಒಂದು ಡೈರೆಕ್ಷನ್ಗೆ ಇದಕ್ಕೆ ಅಂತಲ್ಲ, ಕೆಲವರು ಬೇರೆ ಭಾಷೆಯವ್ರು ಬಂದಿದ್ರು, ಅವ್ರು ನನಗೆ ರಿವ್ಯೂಸ್ ಕೊಟ್ಟಿದ್ದು ಅಷ್ಟೇ. ನನ್ನ ಕಂಪ್ನಿ ಮ್ಯಾನೇಜರ್ ಬಂದ್ಬಿಟ್ಟು ಹೇಳಿದ್ರು, ನನಗೇನು ಅರ್ಥ ಆಗಲಿಲ್ಲ ನೀನು ಮಾಡಿರೋ ಸಿನಿಮಾ, ಆದರೆ ನೀನು ನನ್ನ ಗ್ರಿಪ್ ಹಿಡ್ಕೊಂಡು ಕೂಡಿಸಿದ್ಯಲ್ಲ ಅದು ನನಗೆ ತುಂಬ ಇಷ್ಟ ಆಯಿತು, ಐ ಆಮ್ ವೆರಿ ಪ್ರೌಡ್ ಆಫ್ ಯು ಗೈಸ್ ಅಂದ್ಬಿಟ್ಟು ಹೋದ್ರು. ಸೊ ಆ ಥರ ನನಗೆ ಎಷ್ಟೊಂದು ಜನ ಇದ್ದಾರೆ ಸರ್, ತುಂಬ ಟ್ಯಾಲೆಂಟೆಡ್. ಹಾಗೆ ಆಮೇಲೆ ಪಬ್ಲಿಸೈಸ್ ಮಾಡಬೇಕು ಸರ್. ನಾನು ಮಾಡಿರೋ ಸಿನಿಮಾ ಕನ್ನಡದಲ್ಲಿ ನಾನು ಅದೊಂದು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ವರ್ಷಕ್ಕೆ 140 ಸಿನಿಮಾದಲ್ಲಿ ನಾವು 20 ಸಿನಿಮಾನು ಪಬ್ಲಿಸಿಟಿ ಕೊಡಲ್ಲ, ಕರೆಕ್ಟಾಗಿ ರಿಲೀಸ್ ಮಾಡಿಬಿಡ್ತಾರೆ. ಸೊ ಹಾಗೆ ಅವಾಗ ಏನಾಗುತ್ತೆ, ಜನಗಳಿಗೆ ಗೊತ್ತೇ ಆಗಲ್ಲ. ಕನ್ನಡ ಇಂಡಸ್ಟ್ರಿಯಲ್ಲಿ ನಾವು ಕನ್ನಡ ಆಡಿಯನ್ಸ್ ಹೆಂಗಿರ್ತಾರೆ ಅಂದರೆ, ಮನೇಲಿ ಇರ್ತಾರೆ, ಅವ್ರಿಗೆ ಅಷ್ಟೊಂದು ಗೊತ್ತಾಗಲ್ಲ. ಪಬ್ಲಿಸಿಟಿ ಕೊಟ್ಟಾಗ ನೀವು ಎಲ್ಲರ ಬಾಯಲ್ಲೂ ಅದೇ ಬರೋಕ್ಕೆ ಶುರು ಆಗುತ್ತೆ. ಅದೊಂದು ವಿಷಯದಲ್ಲಿ ಕನ್ನಡ ಇಂಡಸ್ಟ್ರಿಲಿ ಪ್ರೇಮನ್ನು ನಾನು ತುಂಬ ಇಷ್ಟಪಡ್ತೀನಿ ಸರ್. ಪಬ್ಲಿಸಿಟಿ ಮಾಡಬೇಕು ಅಂದರೆ ನಾನು ಅವ್ರ ಹತ್ರ ಹೋಗ್ಬಿಟ್ಟು ಕಲಿಬೇಕು, ಆ ಥರ ಇರುತ್ತೆ. ಓಕೆ, ಆದಿತ್ಯ ಏನೋ ಹೇಳ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಸರ್. ಅದೇನೇ, ಇವಾಗ ಸುಮಾರು ಜನ ಹುಡುಗರು ಸರ್, ಅವ್ರಿಗೆ ಫಿಲಮ್ ಲ್ಯಾಂಡಲ್ಲಿ ನಾನು ಹೀರೋ ಆಗಬೇಕು, ಸ್ಟಾರ್ ಆಗಬೇಕು ಅಂತಿಲ್ಲ, ಬಟ್ ಅವ್ರಿಗೆ ಒಂದು ಫಿಲಮ್ ಕತೆ ಗೊತ್ತಿರುತ್ತೆ. ಸೊ ಪ್ರೊಡ್ಯೂಸರು, ಡೈರೆಕ್ಟ್ರು ಯಾರೋ ಅವ್ರನ್ನ ಇವಾಗ ನಮ್ಮಂತಾರೆ, ನಾನೇ ಸರ್ ನನಗೆ ಇನ್ನೂ ಒಂದು 4 ಕತೆ ಅಂತ ರೆಡಿ ಮಾಡ್ಬೋದು ಅಂದ್ಕೊಳ್ಳಿ, ಇವತ್ತು ತಲೆಯಲ್ಲಿರುತ್ತೆ. ಸೊ ಅಂಥವ್ರನ್ನ ಕೇಳಿದ್ರೆ ಒಂದು ಕತೆನಾದ್ರೂ ಗೊತ್ತಾಗುತ್ತೆ. ಅದು ಬಿಟ್ಟು ತಮಿಳು ತೆಲುಗುಯಿಂದ ತೊಗೊಂಬಂದು ಮಾಡಿದ್ರೆ ಇಲ್ಲೇ ಪಕ್ಕದಲ್ಲೇ ಅದು ನೋಡ್ಬಿಟ್ಟಿರ್ತಾರೆ. ಆಗಲೇ ಕನ್ನಡ ಆಡಿಯನ್ಸ್ ಶಿಫ್ಟ್ ಆಗ್ತಿದ್ದಾರೆ ಸರ್ ತಮಿಳು ತೆಲುಗುಗೆ. ತುಂಬ ಒಳ್ಳೆ ಪಾಯಿಂಟ್ ಇದು ಅಗೇನ್ ಅಂತ ನಾನು ಅನ್ಕೋತೀನಿ. ನಾವು ರಿಮೇಕ್ ಮಾಡಬೇಕು ಮಾಡಬಾರೋ ಒಂದು ದೊಡ್ಡ ಚರ್ಚೆ, ಹಳೆ ಚರ್ಚೆ. ಎಸ್, ಆದರೆ ನನಗನ್ಸೋದೇನು ಅಂತಂದರೆ, ಅಟ್ಲೀಸ್ಟ್ ನಾವು ನೋಡದೇ ಇರೋವಂಥದ್ದು, ತುಂಬ ಚೆನ್ನಾಗಿರೋವಂಥದ್ದು ಆ ಥರದ್ದಾದ್ರೆ ರಿಮೇಕ್ ಮಾಡಿ. ನಾವು ತೆಲುಗುನಲ್ಲೋ ತಮಿಳಲ್ಲೋ ಹಿಂದಿನಲ್ಲೋ ಬಂದದ್ದೆಲ್ಲ ಮತ್ತೆ ಇಲ್ಲಿ ನಮಗೆ ತಂದು ನೀವು ರಿಮೇಕ್ ಮಾಡಿ ತೋರಿಸಿದ್ರೆ ವೈ ಶುಡ್ ವಿ ವಾಚ್ ಅನ್ನೋದು ಕನ್ನಡ ಪ್ರೇಕ್ಷಕರ ಪ್ರಶ್ನೆ ಅಲ್ವಾ? ನೀವು ಹೇಳೋದು ಕರೆಕ್ಟ್ ಸರ್. ಸರ್ ಇಂಗ್ಲೀಷಲ್ಲಿ ಸಾವಿರಾರು ಫಿಲಮ್ಗಳಿರುತ್ತೆ, ಆದರೆ ಕನ್ನಡ ಆಡಿಯನ್ಸ್ ಆ ಇಂಗ್ಲೀಷ್ ಫಿಲಮ್ನ 2 ಅವರ್ ಕೂತ್ಕೊಂಡು ನೋಡಲ್ಲ ಸರ್, ಸ್ಲೋ ಅದು. ಬಟ್ ಅದ್ರ ಕಂಟೆಂಟ್ ತಗೊಂಡು ಅದನ್ನ ಮಿಕ್ಸ್ ಮಾಡ್ಲಿ ಅಟ್ಲಿ, ಅದು ಇನ್ನೊಂದು ಸರ್. ಇವಾಗ ಸೆಕೆಂಡ್ ಒಂದು ಪ್ರಯೋಗ ಆದ್ರೂ ಆಗ್ಬೋದು, ಅದಾಗುತ್ತೆ ಸರ್. ಅದ್ ಬಿಟ್ಟು ಕಟ್ ಸೀನ್ ಟು ಸೀನು ಅವ್ರು ಮಾಡಿರೋದು ಅದು ಪ್ರಯೋಜನ ಇಲ್ಲ. ಸೀನ್ ಟು ಸೀನು, ಡೈಲಾಗ್ ಟು ಡೈಲಾಗ್ ಅದ್ರ ಜೊತೆ ಮತ್ತೆ ಅದನ್ನ ಮಾಡಿದ್ರು ಸರ್. ಶಂಕರ್ ಅವ್ರು 3 Idiots ನ ಮಾಡಿದ್ರು ತಮಿಳಲ್ಲಿ. ಬಟ್ ನಾನು ತಮಿಳಲ್ಲಿ ನೋಡಿದಾಗ ಗೊತ್ತಾಯ್ತು, ಶಂಕರ್ ಅವ್ರದ್ದು
ಕ್ರಿಯೇಟಿವಿಟಿ ತುಂಬಾ ಇದೆ ಆ ಸಿನಿಮಾದಲ್ಲಿ. ಸೊ ಅವ್ರ ಸ್ಟೈಲಲ್ಲಿ ಅವ್ರ ವಿಜೃಂಭಣೆಯಿಂದ, ಯಾಕಂದ್ರೆ 3 Idiots ಅಲ್ಲಿ ವಿಜೃಂಭಣೆ ಇದ್ರೂ ಕೂಡ ಇಲ್ಲಿ ಶಂಕರ್ ಅವ್ರ ಸಾಂಗ್ ಅಲ್ಲಿ ಆಗಿರ್ಬೋದು, ವಿಜಯ್ ಅವ್ರನ್ನ ಅವ್ರ ಸ್ಟೈಲಲ್ಲಿ ತೋರಿಸಿರೋದಾಗಿರ್ಬೋದು, ಸೊ ಅಲ್ಲಿ ಹಂಗಂಗೆ ಇಳಿಸಿಲ್ಲ, ಅವ್ರ ಕ್ರಿಯೇಟಿವಿಟಿ ತೋರಿಸಿದ್ದಾರೆ. ಸೊ ಅಟ್ಲೀಸ್ಟ್ ಆ ತರ ಮಾಡ್ಲಿ ಅಂತ ಹೇಳೋದು ಸರ್. 3 ತರ ಹೇಳೇ ಸರ್, ಒಂದು ನಾವೆಲ್ ಬೇಸ್ಡ್ ಮಾಡ್ಬೋದು ಸರ್. ನಾವು ತುಂಬಾ ನಾವೆಲ್ ಇದೆ, ನಾವು ಜೇಮ್ಸ್ ಹ್ಯಾಡ್ಲಿ ಚೇಸ್ ನಾವೆಲ್ಗಳು ತುಂಬಾ ಓದ್ವಿ, 400 ಇತ್ತು. ಅದರಿಂದ ನಮ್ಗೆ ಫಸ್ಟ್ ಪ್ಲಾಟ್ ಸಿಕ್ಕಿದ್ದು. ಒಬ್ಬ ಹೀರೋ ದುಡ್ಡು ಮಾಡ್ಬೇಕು ಅಂತ ಹೋಗ್ತಾನೆ, ಏನೋ ಆಗುತ್ತೆ, ಸತ್ತ ಹೋಗ್ತಾನೋ ಅಥವಾ ಏನೋ. ಸೊ ಇಲ್ಲ ರಿಯಲ್ ಲೈಫ್ ಇನ್ಸಿಡೆಂಟ್ಸ್ ಇರುತ್ತೆ ಸರ್, ಅದನ್ನ ಮಾಡಿದ್ರು ಅಷ್ಟೇ. ಆಮೇಲೆ ಇಲ್ಲ ಒಳ್ಳೆ ಇಂಗ್ಲಿಷ್ ಫಿಲಮ್ ನೋಡಿ, ಅರ್ಜೆಂಟಿನಾ ಫಿಲಮ್ ನೋಡಿ, ಅದನ್ನ ನೋಡಿ ನಮ್ಮ ಕನ್ನಡದಲ್ಲಿ ಯಾರು ನೋಡಿರಲ್ಲ ಸರ್, ಅದನ್ನ ಮಾಡ್ಬೋದು. ಸೊ ಕಥೆ ಖಂಡಿತ ಬರ ಇಲ್ಲ ಸರ್, ನನ್ನ ಮುಂದೆ ನಡೆಯೋದೇ ಒಂದು ಕಥೆ, ದಿನ ಒಂದೊಂದು. ನೀವು ಒಂದು ನಾವೆಲ್ಲು ಇನ್ನೊಂದು ಪಿಕ್ಚರ್ ಅಂತ ಹೇಳಿದ್ರಿ, ಆದ್ರೆ ಎಲ್ಲಕ್ಕಿಂತ ಮುಖ್ಯವಾದಂದ್ರೆ ನಮ್ಮ ಜೀವನ. ಅದೇ ಸರ್, ರಿಯಲ್ ಲೈಫ್. ಈಗ ನನ್ನ ಬಾಲ್ಯದಲ್ಲಿ ನಡೆದಂಥದ್ದು, ನನ್ನ ಕಾಲೇಜಲ್ಲಿ ನಡೆದಿರುವಂಥದ್ದು, ನಾನು ನೌಕರಿ ಹುಡುಕ್ಬೇಕಾದ್ರೆ ನಡೆದಿರುವಂಥ ಘಟನೆಗಳಿರ್ಬೋದು, ಅಥವಾ ಸಿಕ್ಕಾಪಟ್ಟೆ ನಾವು ಒಳಗಡೆ ನಾವು ನೋಡ್ಕೊಂಡ್ರೆ ಒಂದೊಂದು ಇನ್ಸಿಡೆಂಟ್ಗಳು ಒಂದೊಂದು ಸಿನಿಮಾ ಮಾಡ್ಬೋದು. ಅದ್ರ ಜೊತೆಗೆ ಚೆನ್ನಾಗಿ ಮಸಾಲೆ ಹಾಕಿ ಒಂದು 6 ತಿಂಗಳು ಕೂತ್ಕೊಂಡು ಚೆನ್ನಾಗಿ ಬೇಡ ಮಸಾಲೆ ಹಾಕಿ ಅಷ್ಟೇ, ತುಂಬಾ ಚೆನ್ನಾಗಿ ಮಸಾಲೆ ಹಾಕಿಬಿಟ್ರೆ ಓವರ್ ಆಗ್ಬಿಡ್ತು ಅಂತ. ಓಕೆ, ಸೊ ಸಮರ್ಥ್ ನಿಮ್ಮ ಮುಂದೆ ಆಕ್ಟಿಂಗ್ ಮಾಡ್ಬೇಕಂತ ಇದೆಯಾ ಹೇಗೆ? ಬರೇ ಫಿಲ್ಮ್ ಕರಿಯರ್ ಆಗಿ ಏನಿಲ್ಲ, ನಾವುಗಳೇ ಫ್ರೆಂಡ್ಸ್ ಮಾಡೋದಿದ್ರೆ ನೀವು ಆಕ್ಟಿಂಗ್ ಮಾಡಕ್ಕೆ ಮಾಡಿದ್ರೆ. ಹೌದು. ಬಟ್ ನವೀನ್ ಫುಲ್ ಫ್ಲೆಡ್ಜ್ ಆಕ್ಟರ್, ಇದರಲ್ಲೇ ಕಂಟಿನ್ಯೂ ಮಾಡಬೇಕು ಅನ್ಕೊಂಡಿದ್ದೀನಿ ಸಿನಿಮಾದಲ್ಲಿ. ಸೊ ಈಗ ಸಿನಿಮಾ ಗ್ರಾಫಿಕ್ಸ್ ಕಲಿತಿರೋದ್ರಿಂದ ಗ್ರಾಫಿಕ್ಸ್ ಕೂಡ ಸೀರಿಯಸ್ ಆಗಿ ಪ್ರೊಫೆಷನ್ ಆಗಿ ತಗೋಬೇಕು ಅಂತ ಇಷ್ಟ ಇದೆ ನನಗೆ. ಸೊ ನೋಡೋಣ. ನೀವೇನು ಮಾಡ್ಬೇಕಂತ ಇದ್ರೆ ಮುಂದಿನ ಹೆಜ್ಜೆ ಏನು ಆದಿತ್ಯ? ಸರ್ ನಾನು ಇವಾಗ ಇಂಜಿನಿಯರಿಂಗ್ ಮಾಡ್ತೀನಿ, ಮುಗಿಸಾದ್ಮೇಲೆ ಒಂದು 2 ತಿಂಗಳು ಮಾಡಿರೋದಕ್ಕೆ ಕೆಲ್ಸಕ್ಕೆ ಹೋಗ್ಬೇಕು ನಾನು. ಆಮೇಲೆ ಒಬ್ಬ ಆಕ್ಟರ್ ಡೈರೆಕ್ಟರ್ ಆಗ್ಬೇಕು ಸರ್, ನನಗೆ ಭಾಳ ಆಸೆ. ಯಾವ ಬ್ರಾಂಚ್ ನಿಮ್ಮದು ಇಂಜಿನಿಯರಿಂಗ್? ಇನ್ಫಾರ್ಮೇಷನ್ ಸೈನ್ಸ್. ಹೌದಾ, ಯಾವ ಕಾಲೇಜು? ರಾಜರಾಜೇಶ್ವರಿ ಇಂಜಿನಿಯರಿಂಗ್ ಕಾಲೇಜ್. ಹೌದಾ, ಫೈನಲ್ ಸೆಮ್ ಆಗಿ ನಿಮ್ಮದು? ಇಲ್ಲ, 6th ಸೆಮ್ ಇವಾಗ. ಇನ್ನೂ 1 ವರ್ಷ ಓದಬೇಕು, ಆಮೇಲೆ 1 ವರ್ಷ ಕೆಲಸ ಮಾಡಬೇಕು, ಇಲ್ಲಾಂದ್ರೆ ಇಷ್ಟು ವರ್ಷ ಓದಿದ್ದು ವೇಸ್ಟ್ ಆಗುತ್ತೆ ಅಂತ. ಓಕೆ, ರೋಹಿತ್ ಕೆಲಸ ಮಾಡ್ತಿದ್ರೆ ಆಲ್ರೆಡಿ? ಈಗಾಗಲೇ ಕೆಲಸ ಮಾಡ್ತೀನಿ ಸರ್, ನಾನು ಪ್ರೈವೇಟ್ ಫರ್ಮಲ್ಲಿ ಕೆಲಸ ಮಾಡ್ತೀನಿ. ಮುಂದೆ ನನಗೂ ಡೈರೆಕ್ಟರ್ ಆಗಬೇಕು ಅನ್ನೋದು ತುಂಬ ಆಸೆ ಇದೆ. ಆಮೇಲೆ ನನಗೆ ತುಂಬ ಜನ ಸಪೋರ್ಟ್ ಇದ್ದಾರೆ, ಯಾಕಂದರೆ ಟೆಕ್ನಿಷಿಯನ್ಸ್ ತುಂಬ ಜನ ಸಪೋರ್ಟ್ ಇದ್ದಾರೆ. ಈ ಮೂವಿಗೂ ಅಷ್ಟೇ ವಿಜಯ್ ಕೃಷ್ಣ ಮೈಸೂರು ಅಂತ ಮ್ಯೂಸಿಕ್ ಕೊಟ್ಟಿದ್ದು, ಅವರು ಸಿನಿಮಾ ಮುಂಚೆ ಮ್ಯೂಸಿಕ್ ಕೊಟ್ಟಿದ್ರು. ಅದೇ ನೀವು ಹೇಳ್ದಾಗೆ ಈ ಪ್ಯಾಷನ್ಗೋಸ್ಕರ ಮಾಡ್ತಾರೆ ಅವರಲ್ಲಿ ಕೆಲವರು. ಅವ್ರು ದುಡ್ಡಿನ ಬಗ್ಗೆ ನನ್ನ ಹತ್ರ ಹೇಳ್ಬೇಡಪ್ಪ, ನೀನು ಬಂದ್ಬಿಟ್ಟು ಮಾಡ್ಬಿಟ್ಟು ಹೋಗೋ ಅನ್ನೋ ಥರ ಇದ್ರು. ಆದಿತ್ಯಂಗೂ ಅಷ್ಟೇ, ನನಗೂ ಅಷ್ಟೇ, ನವೀನ್ಗೂ ಅಷ್ಟೇ. ಇದ್ರ ಕ್ಯಾಮ್ರಾಮನ್ ಯಾರು ಹೇಳಿ? ಸರ್ ಅಭಿರಾಮ್ ಅಂತ ನನ್ನ ಫ್ರೆಂಡ್, ಅವ್ನು ಬಂದಿಲ್ಲ. ಅವನಿಗೂ ಅಷ್ಟೇ ಫೋಟೋ ತೆಗಿಯೋ ಹುಚ್ಚಿತ್ತು. ಅವನ್ನ ಕರ್ಕೊಂಬಂದೆ, ಬಾ ಇಡು ಈ ಕಡೆ ಕ್ಯಾಮ್ರಾನ ಅಂತ. ಚೆನ್ನಾಗಿಟ್ಟಿದ್ದಾನೆ ಎಲ್ಲ ಇಡು ಈ ಕಡೆ ಕ್ಯಾಮ್ರಾನ. ಸರ್ ನಾವು ಮುಂಚೆ ಮಾಡ್ತಾ ನಾನು ಇವನು ಇಬ್ರೇ ಫಿಲಮ್ ಮಾಡ್ತಿದ್ವಿ, ಇಬ್ರೇ ಕುತ್ಕೊಂಡು ನೋಡ್ತಿದ್ವಿ, ಇಬ್ರೇ ಇದಕ್ಕೆ ಎಲ್ಲ ಒಂದು ಟೀಮ್ ಆಯ್ತು ಸರ್, ಅದಕ್ಕೆ ತುಂಬಾ ಜನ ನೋಡು. ಸೊ ತುಂಬ ಒಳ್ಳೆ ಪ್ರಯತ್ನ ಅನ್ಕೋತೀನಿ. ರೋಹಿತ್, ನವೀನ್ ಆ್ಯಂಡ್ ಆದಿತ್ಯ, ಸಮರ್ಥ್, ಥ್ಯಾಂಕ್ಸ್ ನಮ್ಮ ಜೊತೆಗೆ ಮಾತಾಡಿದ್ದಕ್ಕಾಗಿ. ನಿಮ್ಮ ಎಲ್ಲ ಪ್ರಯತ್ನಗಳಿಗೆ ನಮ್ಮ ಸಪೋರ್ಟ್ ಖಂಡಿತ ಇರುತ್ತೆ, ಮೀಡಿಯಾ ಸಪೋರ್ಟು, ಎಲ್ಲರ ಸಪೋರ್ಟ್, ಎಲ್ಲ ಮೀಡಿಯಾಗಳ ಸಪೋರ್ಟ್ ಇರುತ್ತೆ ನಾನು ಅನ್ಕೋತೀನಿ. ಯಾಕೆಂತಂದರೆ ನಾನು ಈಗಾಗಲೇ ಹೇಳಿರುವಾಗೆ ಕನ್ನಡದಲ್ಲಿ ಒಂದು ಫ್ರಸ್ಟ್ರೇಟೆಡ್ ಆಡಿಯನ್ಸ್ ಇದೆ. ಒಳ್ಳೆ ಸಿನಿಮಾಗಳು ಬಂದರೆ ನೋಡಬೇಕು ಅಂತ ಕಾಯ್ತಾ ಇದ್ದಾರೆ, ಆದರೆ ಅವ್ರಿಗೆ ಸಂಶಯ ತುಂಬ ಇದೆ. ಸೊ ಹೀಗಾಗಿ ಅವ್ರಿಗೆ ಒಂದು ಸತತವಾಗಿ ಒಂದು ವರ್ಷ 2 ವರ್ಷ ಒಳ್ಳೆ ಮೂವಿಗಳು ಬರಬೇಕು ನಮ್ಮ ಕನ್ನಡದಲ್ಲಿ. ಅದಾನಂತರ ಬಹುಶಃ ವಾರಕ್ಕೊಂದ್ಸಲ ಅವರು ಬರ್ತಾರೆ. ಈಗೆಂದರೆ ಈಗ ನೀವು ಒಂದೇ ಸಲ ನೀವು ಫಸ್ಟ್ ಸಿನಿಮಾನೇ ಕೊಟ್ಟು ನೀವು ಬರಲಿಲ್ಲ ಅಂತ ನಾವು ಗೊಣಗೋದ್ರಲ್ಲಿ ಅರ್ಥ ಇಲ್ಲ. ಯಾಕಂದರೆ ಸುಮಾರು ವರ್ಷಗಳಿಂದ ಕೆಟ್ಟ ಚಿತ್ರ ಕೊಟ್ಟಿದ್ದೀವಿ ನಾವು. ಸೊ ಈಗ ಒಂದು ಒಳ್ಳೆ ಚಿತ್ರ ಎಲ್ಲ ಅವ್ರು ಸಂಶಯದಿಂದ ನೋಡ್ತಾರೆ, ಅವ್ರು ಹಕ್ಕು ಅದು. ಯಾಕಂದರೆ ನಾವು ಮಾಡಿರುವ ಇದಕ್ಕೆ ಅನ್ಯಾಯಕ್ಕೆ ಅವರು ಸಂಶಯ ಪಡೋದು ತುಂಬ ಸಹಜ. ಆದರೆ ನಾವು ಸತತವಾಗಿ ಒಳ್ಳೆಯ ಚಿತ್ರಗಳನ್ನ ಕೊಟ್ಕೊಂಡು ಹೋದರೆ, ಹೊಸ ನೀರು ಹರಿದು ಬಂದರೆ, ಬಂದಿರುವಂಥ ಹೊಸ ನೀರು ಹೊಸದಾಗಿ ಏನಾದರೂ ಮಾಡಿದರೆ ಖಂಡಿತ ಆ ಪ್ರೇಕ್ಷಕ ಬರ್ತಾನೆ ಅನ್ಕೋತೀನಿ. ಆ ಥರ ಹೊಸ ನೀರು ಬರಬೇಕು ಅಥವಾ ಬರ್ತಾ ಇದೆ ಅಂತ ಅನಿಸೋದು ನೀವು ಕೂಡ ಒಬ್ಬರು ಅಂತ ಅನ್ಕೋತೀನಿ. ಥ್ಯಾಂಕ್ ಯು ವೆರಿ ಮಚ್ ರೋಹಿತ್, ಆಲ್ ದ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು ಸೊ ಮಚ್. ಸೊ ಥ್ಯಾಂಕ್ ಯು ನಿಮಗೆ ನವೀನ್, ಥ್ಯಾಂಕ್ ಯು ವೆರಿ ಮಚ್. ಆದಿತ್ಯ, ಥ್ಯಾಂಕ್ಸ್ ಅಲಾಟ್. ಸಮರ್ಥ್, ಥ್ಯಾಂಕ್ ಯು ವೆರಿ ಮಚ್. ಸೊ ಇದು ಈ ಒಂದು ಝೀರೋ ಬಜೆಟ್ ಮೂವಿ ಕುರಿತಾದ ವಿಶೇಷ ಕಾರ್ಯಕ್ರಮ. ಹಾಂ ಹೇಳಿ, ಅದನ್ನು ಹೇಳ್ಬಿಡಿ ಸರ್. ನೆಕ್ಸ್ಟ್ ಥರ್ಸ್ಡೇ 7:15 KH ಕಲಾಸೋದಲ್ಲಿ ಇನ್ನೊಂದು ಸ್ಕ್ರೀನಿಂಗ್ ಇದೆ ನಮ್ಮದು, ಏಪ್ರಿಲ್ 5ನೇ ತಾರೀಕು. ಸೊ ಯಾರ್ಯಾರ್ಗ ನಾವು ಇವ್ರು ಏನ್ ಮಾಡಿದ್ದಾರೆ ಅಂತ ಅಂದ್ರೆ ಸ್ವಲ್ಪ ಬಂದು ನೋಡ್ಬೋದು ಸರ್. 50 ರೂಪಾಯಿ. ನಿಮ್ಮನ್ನ ಹೇಗೆ ಅಪ್ರೋಚ್ ಮಾಡೋದು? ಫೇಸ್ಬುಕ್ ಅಲ್ಲಿ ಸಿಗ್ತೀರಾ ನೀವು? ಫೇಸ್ಬುಕ್ ಅಲ್ಲಿ ಸಿಗ್ತೀವಿ. ಸಿನಿಮಾ ಸೂತ್ರ ಅಂತ ಒಂದು ಗ್ರೂಪ್ ಇದೆ ಸರ್ ನಮ್ದು ಫೇಸ್ಬುಕ್ ಅಲ್ಲಿ, ಸಿನಿಮಾ ಸೂತ್ರ ಅಂತ ಹೊಡೆದ್ರು ಸಿಗ್ತೀವಿ. ನಾವು ಎಲ್ಲ ಫೇಸ್ಬುಕ್ ಅಲ್ಲಿ ಇದೀವಿ. ಓಕೆ. ಸೊ ಯಾರು ಏನ್ ಝೀರೋ ಬಜೆಟ್ ಫಿಲಮ್ ಇದೆ ಅಂತ ಖಂಡಿತ 1 hour ಅಂತೂ ಮೋಸ ಇಲ್ಲ ಸರ್ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ. ಸೊ ಇದು ಈ ಒಂದು ಪುಟ್ಟ ಕಾರ್ಯಕ್ರಮ ಝೀರೋ ಬಜೆಟ್ ಮೂವಿಯ ಕುರಿತಾಗಿ. ಝೀರೋ ಬಜೆಟ್ ಮೂವಿ ಕೇವಲ ಝೀರೋ ಬಜೆಟ್ನಲ್ಲಿ ಮಾಡಿದ್ದಾರೆ ಅನ್ನೋದೇ ಹೆಗ್ಗಳಿಕೆ ಅಲ್ಲ ಖಂಡಿತ.
ಇದರ ಹೊರತಾಗಿ ಚಿತ್ರ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ, ಈ ಪ್ರಯತ್ನ ನಿಜಕ್ಕೂ ಒಳ್ಳೆಯದು ಅಂತ ಅನ್ನೋದು ಇದರ ಹೆಗ್ಗಳಿಕೆ ಅಂತ ನಾನು ಅನ್ಕೋತೀನಿ. ಈ ಯುವಕರಿಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಈ ಕಾರ್ಯಕ್ರಮ ನೋಡಿದಾಗ ಧನ್ಯವಾದ ತಿಳಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್. ಅದಕ್ಕಿಂತ ಮುಂಚೆ ನೋಡಿ ಈ ಚಿತ್ರದ ಒಂದು ಟ್ರೇಲರ್. ಯಾರೇ ನೀವು? ಯಡಿಯೂರಪ್ಪ ಓಟ್ ಕೇಳಕ್ ಬಂದಿದ್ದೀನಿ. ಏಯ್ ಕೂಗ್ರ. ಯಾರು ಹೇಳಿ ಸರ್, ಹಾಗಂತ ಮೆತ್ತಗೆ ಮಾತಾಡ್ತಿದ್ದೀವಿ ಅನ್ಕೊಂಡ್ರೆ ನಿನ್ನ ತಂಗಿನ ನಾನು ಅಬೇಸ್ ಮಾಡ್ಬಿಟ್ಟಿದ್ದೀನಿ. ಈ ಬಿಸ್ಕೆಟ್ಗೆ ಬಿಸ್ಕೆಟಾ? ಇವರು ಕಳ್ಳನ್ ಮಕ್ಕಳು, ಇವರು ಸುಳ್ಳನ್ ಮಕ್ಕಳು, ಇವರು ವಷ್ಟನ್ ಮಕ್ಕಳು, ಇವರು ಥರ್ಡ್ ಕ್ಲಾಸ್ ನನ್ನ ಮಕ್ಕಳು.